ಕಣ್ಣಲ್ಲಿ ಮೂಡಿದೆ ಏನೇ ಭಾವನೆ ಹೇಳಲು ಆಗದೇ ಇರುವೆ ಸುಮ್ಮನೆ ಇನ್ನೊಮ್ಮೆ ನೋಡು ನೀನು ಹಾವೆಲ್ಲನೆ ಊಹೋ ಇನ್ನೊಮ್ಮೆ ನೋಡು ನೀನು ಹಾವೆಲ್ಲನೆ ಓಹೋ ನಾಹಿತ ಓಹೋ ನಾಹಿತ ಪ್ರೀತಿಯಾಗಿದೆ ಓಹೋ ನಾಹಿತ ಪ್ರೀತಿಯಾಗಿದೆ ಹೇ ಹೇ ಹಲವಾರಿದೆ ಬಣ್ಣ ನೆನಪೊಳಗೆ ನಿನ್ನ ಚಿತ್ರ ಇದೆ ಇನ್ನು ಕಣ್ಣೊಳಗೆ ಬರೆದಿತ್ತು ಹೃದಯ ಭಾವಕಥೆಯ ಅಂದು ನಲಿದಿತ್ತು ಬಾನು ನಿನಗೆ ನೆನಪಿಲ್ಲವೇನು ಹೇಳು ಗೆಳೆಯ ಯಾಕೆ ಕನ್ನಡ? ಕನ್ನಡದಲ್ಲಿ ಏನಿದೆ? ಏನಿಲ್ಲ ಕನ್ನಡದಲ್ಲಿ. ಹಾ ಇವರನ್ನ ನೋಡಿದ್ರೆ ನೆನ್ಪಾಗೋದು ಪ್ರೊಫೆಸರ್. ಒಬ್ಬರಿಂದ ಒಂದು ಅಕ್ಷರವನ್ನ ಕಲ್ತಿದ್ದೇವೆ ಅಂದ್ರೆ ಅವರು ಗುರು ಸಮಾನ. ಆದ್ರೆ ವೃತ್ತಿಯಲ್ಲಿ ಇವರು ವೈದ್ಯರು. ಸ್ಯಾಂಕಿ ಟ್ಯಾಂಕ್ ಇಂದ ಆಗಿದ್ರೆ ಒಬ್ಬ ವೈದ್ಯ ಉದ್ಭವ ಆಗಿದ್ದಾನೆ ಅಂತ ಹೇಳ್ಬೋದು ನಾವು. ಮಾತನಾಡಿದ್ರೆ ಅಯ್ಯೋ ದೇವ್ರೆ ಇವರು ನಮ್ಮ ಹೆಮ್ಮೆಯ ಕನ್ನಡಿಗರು ಅಂತ ಅನ್ಸುತ್ತೆ. ಅಲ್ಲ, ನಿಮ್ಮಮ್ಮನ್ ಯಾಕೆ ಇಷ್ಟಪಡ್ತೀರಿ, ಯಾಕೆ ಪ್ರೀತಿಸ್ತೀರಿ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಏನು ಉತ್ತರ ಕೊಡ್ಲಿ ನಾನು? 23 ವರ್ಷದಿಂದ ಬುಕ್ಸ್ ಅನ್ನ ಹಂಚಿದಿರ. ಎಷ್ಟೋ ಪುಸ್ತಕಗಳು ಎಷ್ಟೋ ಮನೆಗೆ ತಲುಪಿದೆ. ಎಷ್ಟು ತಲುಪಿರಬಹುದು? ಒಂದು 60,000. ಅಪ್ಪ, ಹಾಗಾದ್ರೆ ಬಾಲ್ಯದ ದಿನಗಳಿಂದನೇ ನೀವು ಸಾಹಿತ್ಯ ಲೋಕದಲ್ಲಿ ಜಾಸ್ತಿನೇ ಈಜಾಡಿದಿರಾ ಅಂತ ಹೇಳ್ಬೋದು. ಒಂದು ಪುಸ್ತಕವನ್ನ ಓದದೆ ಅದು ಒಳ್ಳೆ ಪುಸ್ತಕ ಅಥವಾ ಕೆಟ್ಟ ಪುಸ್ತಕ ಅನ್ನೋ ತೀರ್ಮಾನಕ್ಕೆ ಬರೋ ಹಾಗಿಲ್ಲ. ಮಧ್ಯರಾತ್ರಿ ಏನೋ ಒಂದು ಮಾನಸಿಕ ಗೊಂದಲ ಆಯ್ತು, ಯಾರ ಹತ್ರನೂ ಹೇಳ್ಕೊಳ್ಳೋ ಹಾಗಿಲ್ಲ ಅಂದಾಗ ಕಗ್ಗವನ್ನ ತೆಗೆದು ನಾನು ಹುಡುಕ್ತೇನೆ. ನಮ್ಮ ಗುಂಡಪ್ಪನವ್ರು ಎಲ್ಲೋ ಒಂದ್ ಕಡೆ ಸಮಾಧಾನ ಹೇಳ್ತಾರೆ ಅನ್ನೋ ನಂಬಿಕೆ ಭರವಸೆ ಇದೆ. ನಂಬಿಕೆ ಅಂದ್ರೆ ಏನು? ಆಹಾ, ಎಂತ ಪ್ರಶ್ನೆ. ನಮ್ಮ ಜೊತೆಗಿದ್ದಾರೆ ಶ್ರೀಯುತ ನರಪ್ಪ ಸೋಮೇಶ್ವರ ಸರ್ ಅವರು. ನಕಾರಾತ್ಮಕ ತಂತ್ರ ಬಳಸಬಹುದಾ?